ನೋಡಿ, ಒಂದು ಕಡೆಯಿಂದ ಬೈಸರನ್ ವ್ಯಾಲಿಯನ್ನ ಚೂಸ್ ಮಾಡುವಾಗಲೂ ಕೂಡ ಸುಮಾರು 1 ವಾರದಿಂದ 2 ವಾರದವರೆಗೆ ರೇಖಿ ಮಾಡಿದ್ರು. ಟರ್ಕಿ ದೇಶಕ್ಕೆ ಮಿಸೈಲ್ಗಳು ಮಾರಾಟ ಮಾಡ್ತಾ ಇದೆ ಅಮೆರಿಕ. ಅಡ್ವಾನ್ಸ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ಗಳನ್ನು ಮಾರಾಟ ಮಾಡ್ತಾ ಇದೆ. ಟರ್ಕಿ ಈ ಮಿಸೈಲ್ ಅನ್ನ ಪಾಕಿಗೆ ಕೊಡಬಹುದು ಅಂತ ಭಾರತ ಆಕ್ಷೇಪ ವ್ಯಕ್ತಪಡಿಸಿದೆ. ಟರ್ಕಿ ದೇಶ ಹಾಗೂ ಪಾಕಿಸ್ತಾನ ಎರಡೂ ಮಿತ್ರ ರಾಷ್ಟ್ರಗಳು ಅಮೆರಿಕದ ಮಿಸೈಲ್ ಭಾರತದ ವಿರುದ್ಧ ಮುಂದೆ ಬಳಕೆ ಆಗುವಂತಹ ಸಾಧ್ಯತೆ ಇದೆ. ಎಲ್ಲ ಬೆಳವಣಿಗೆಗಳನ್ನು ಎಚ್ಚರಿಕೆಯಿಂದ ಭಾರತ ಗಮನಿಸ್ತಾ ಇದೆ. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ರೂಮ್ ನಿಂದ. ಚಂದ್ರಮೋಹನ್, ಟರ್ಕಿ ಅಮೆರಿಕಾಗೆ ಯಾವೆಲ್ಲ ರೀತಿಗಳಲ್ಲಿ ಹೆಲ್ಪ್ ಮಾಡಿದೆ ಅಂತ ನಮಗೆ ಗೊತ್ತು, ಸಹಾಯ ಮಾಡಿದೆ ಅಂತ ನಮಗೆ ಗೊತ್ತು. ಈಗ ಮತ್ತೊಮ್ಮೆ ಅಮೆರಿಕ ಮಿಸೈಲ್ಗಳನ್ನು ಟರ್ಕಿಗೆ ಕೊಡೋದಕ್ಕೆ ಮುಂದಾದರೆ ಅದೇ ಮಿಸೈಲ್ಗಳನ್ನು ಭಾರತದ ವಿರುದ್ಧ ಬಳಕೆ ಮಾಡೇ ಮಾಡ್ತಾರೆ. ಜೊತೆಗೆ ಅದು ನ್ಯಾಟೋದ ದೇಶ ಕೂಡ ಹೌದು ಟರ್ಕಿ. ಹಾಗಾಗಿ ನ್ಯಾಟೋದಿಂದ ಯಾವೆಲ್ಲ ಬರುತ್ತಲ್ಲ ಅವೆಲ್ಲವೂ ಭಾರತದ ವಿರುದ್ಧವೂ ಕೂಡ ಬಳಕೆ ಆಗ್ಬೋದು ಮುಂದೆ. ಹೌದು ವಸುದೇವ್, ಈಗ ಭಾರತ ಕೂಡ ಇದೇ ಆತಂಕವನ್ನು ಅಮೆರಿಕದ ಮುಂದೆ ಕೂಡ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಅಮೆರಿಕ ಟರ್ಕಿಗೆ ಮಿಸೈಲ್ಗಳನ್ನು ಕೊಡೋದಕ್ಕೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕೆಂದರೆ ಟರ್ಕಿ ಅಮೆರಿಕದಿಂದ ಪಡ್ಕೊಂಡಂಥ ಮಿಸೈಲ್ಗಳನ್ನಾಗ್ಬೋದು ಅಥವಾ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನಾಗ್ಬೋದು ಮುಂದೆ ತನ್ನ ಮಿತ್ರ ರಾಷ್ಟ್ರವಾಗಿರುವಂಥ ಪಾಕಿಸ್ತಾನಕ್ಕೆ ಕೊಡ್ಬೋದು. ಪಾಕಿಸ್ತಾನ ಅದೇ ಮಿಸೈಲ್ಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಭಾರತದ ವಿರುದ್ಧದ ದಾಳಿಗೆ ಬಳಕೆಯನ್ನು ಮಾಡುತ್ತೆ. ಈ ಕಾರಣಕ್ಕಾಗಿಯೇ ಈಗ ಅಮೆರಿಕ ಟರ್ಕಿಗೆ ಮಿಸೈಲ್ಗಳನ್ನು ಮಾರಾಟ ಮಾಡಿದ್ರೆ ಅದು ಮುಂದೆ ಭಾರತದ ವಿರುದ್ಧ ಬಳಕೆ ಆಗುತ್ತೆ ಅಂತೇಳಿ ಭಾರತ ಕೂಡ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ, ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಮುಖ್ಯವಾಗಿ F-16 ಯುದ್ಧ ವಿಮಾನವನ್ನು ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗೆ ಬಳಸಬೇಕು ಅಂತೇಳಿ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಆದರೆ ಅದೇ F-16 ಯುದ್ಧ ವಿಮಾನವನ್ನು ಪಾಕಿಸ್ತಾನ ಭಾರತದ ವಿರುದ್ಧದ ವಾಯುದಾಳಿಗೆ ಬಳಕೆಯನ್ನು ಮಾಡಿತ್ತು. ಜೊತೆಗೆ ಈ ಹಿಂದೆ ಅಮೆರಿಕದಿಂದ ಪಡ್ಕೊಂಡಂಥ ಮಿಸೈಲ್ಗಳಾಗ್ಬೋದು ಅಥವಾ ಟರ್ಕಿ ದೇಶದಿಂದ ಪಡ್ಕೊಂಡಂಥ ಮಿಸೈಲ್ಗಳನ್ನೇ ಭಾರತದ ವಿರುದ್ಧದ ವಾಯುದಾಳಿಗೆ ಪಾಕಿಸ್ತಾನ ಬಳಕೆ ಮಾಡಿದೆ. ಈಗ ಅಮೆರಿಕದಿಂದ ಟರ್ಕಿ ಪಡ್ಕೊಳ್ತಾ ಇರ್ತಕ್ಕಂಥ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ಗಳನ್ನು ಕೂಡ ಬಳಕೆ ಮಾಡಬೇಕು ಅಂದರೆ F-16 ಯುದ್ಧ ವಿಮಾನವೇ ಬೇಕು. ಹಾಗಾಗಿ F-16 ಯುದ್ಧ ವಿಮಾನದ ಮೂಲಕವೇ ಪಾಕಿಸ್ತಾನ ಈ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ಗಳನ್ನು ಭಾರತದ ವಿರುದ್ಧ ಬಳಕೆ ಮಾಡ್ಬೋದು. ಟರ್ಕಿಯಿಂದ ಈ ಮಿಸೈಲ್ಗಳನ್ನು ಪಡ್ಕೊಂಡು ಭಾರತದ ವಿರುದ್ಧ ಬಳಕೆ ಮಾಡ್ಬೋದು ಅಂತೇಳಿ ಭಾರತ ಕೂಡ ಈ ಒಂದು ಬೆಳವಣಿಗೆಯ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. $225 ಮಿಲಿಯನ್ ಈಗ ಟರ್ಕಿ ಅಮೆರಿಕದಿಂದ ಮಿಸೈಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಅದಾದ ಬಳಿಕ ಅವುಗಳನ್ನು ಪಾಕಿಸ್ತಾನಕ್ಕೂ ಕೂಡ ಕೊಡ್ಬೋದು ಅನ್ನೋದಕ್ಕಂಥ ಆತಂಕ ಕೂಡ ಭಾರತಕ್ಕಿದೆ. ಈಗ ಇತ್ತೀಚೆಗೆ 7ರಿಂದ 10ನೇ ತಾರೀಕುವರೆಗೂ ನಡೆದಂತಹ ಸಂಘರ್ಷದಲ್ಲೂ ಕೂಡ ಪಾಕಿಸ್ತಾನ ಟರ್ಕಿಯ ಡ್ರೋನ್ಗಳನ್ನೇ ಭಾರತದ ವಿರುದ್ಧ ಬಳಕೆ ಮಾಡಿತ್ತು. ಹಾಗಾಗಿ ಮುಂದೆ ಟರ್ಕಿಯಿಂದನೂ ಕೂಡ ಈ ಮಿಸೈಲ್ಗಳನ್ನು ಪಡ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಇದನ್ನ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಮೆರಿಕ ಕೂಡ ಈಗ ಮರುಪರಿಶೀಲನೆ ಮಾಡಬೇಕು ಅಂತ ಕೂಡ ಭಾರತ ಒತ್ತಾಯ ಮಾಡ್ತಾ ಇದೆ. ಆದರೆ ಇದು ಶಸ್ತ್ರಾಸ್ತ್ರಗಳ ಮಾರಾಟ, ವ್ಯಾಪಾರ, ವಾಣಿಜ್ಯ ವ್ಯವಹಾರ ಇದು. ಹಾಗಾಗಿ ಅಮೆರಿಕದ ಮೇಲೆ ಭಾರತ ಹೆಚ್ಚಿನ ಒತ್ತಡವನ್ನು ಈ ವಿಷಯದಲ್ಲಿ ಹಾಕ್ಲಿಕ್ಕಾಗೋದಿಲ್ಲ. ಆದರೆ ಈ ಬೆಳವಣಿಗೆಯನ್ನು ಎಚ್ಚರಿಕೆಯಿಂದ ಭಾರತ ಕೂಡ ಗಮನಿಸುತ್ತೆ. ಒಂದು ವೇಳೆ ಯಾವುದೇ ಮಿಸೈಲ್ ದಾಳಿಯನ್ನು ಪಾಕಿಸ್ತಾನ ಮಾಡಿದ್ರೂ ಕೂಡ ಅದನ್ನು ತಡ್ಕೊಳ್ಳುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಮು ಭಾರತದ ಬಳಿ ಇದೆ. ಆ ಮಿಸೈಲ್ಗಳನ್ನು ಹೊಡೆದುಡಿಸುವಂತಹ ಶಕ್ತಿ ಸಾಮರ್ಥ್ಯ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಿದೆ. ಆ ಕಾರಣಕ್ಕಾಗಿ ಈಗ ಭಾರತ ಇವರು ಏನು ವ್ಯವಹಾರ ಮಾಡ್ತಾ ಇದ್ದಾರೆ, ಏನು ಯಾವ್ಯಾವ ಶಸ್ತ್ರಾಸ್ತ್ರವನ್ನು ಯಾರ್ಯಾರ ನಡುವೆ ಮಾರಾಟ ಆಗ್ತಾ ಇದೆ, ಮತ್ತು ಮುಂದೆ ಇವು ಪಾಕಿಸ್ತಾನದ ಬತ್ತಳಿಕೆಯನ್ನು ಸೇರ್ಬೋದು ಅನ್ನತಕ್ಕಂಥದ್ದನ್ನು ಕೂಡ ಬಹಳ ಗಂಭೀರವಾಗಿಯೇ ಪರಿಗಣಿಸ್ತಾ ಇದೆ. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.